ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವಿಶ್ಲೇಷಣೆಗೆ ಸ್ವಾಗತ. ಒಂದು ಕ್ಷಣ ಯೋಚನೆ ಮಾಡಿ, ಇವತ್ತು ನಾವು ಎದುರಿಸ್ತಿರೋ ಎಷ್ಟೋ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಸಾವಿರಾರು ವರ್ಷಗಳ ಹಿಂದಿನ ಒಂದು ಜ್ಞಾನದಲ್ಲಿ ಪರಿಹಾರ ಇದ್ರೆ ಹೇಗಿರುತ್ತೆ? ಹೌದು, ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ನಂದಿ ಶಕ್ತಿ ಅನ್ನೋ ಒಂದು ಕುತೂಹಲಕಾರಿ ಕಾನ್ಸೆಪ್ಟ್ ಬಗ್ಗೆ. ಈ ಮೂಲ ಆಕಾರದ ಪ್ರಕಾರ ಜಾನುವಾರುಗಳನ್ನೇ ಕೇಂದ್ರವಾಗಿಟ್ಕೊಂಡ ಒಂದು ಆರ್ಥಿಕ ಮಾಡೆಲ್ ನಮ್ಮ ಮುಂದಿನ ದಾರಿಯಾಗಬಹುದಾ? ಬನ್ನಿ ಇದರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ನೋಡಿ, ನಾವು ನಮ್ಮ ಚರ್ಚೆಯನ್ನೇ ವಿಶ್ವಗುರು ಬಸವಣ್ಣನವರ ಈ ವಚನದಿಂದ ಯಾಕೆ ಶುರು ಮಾಡ್ತಿದ್ದೀವಿ ಅಂದ್ರೆ, ಇದೇ ನಂದಿ ಶಕ್ತಿಯ ಹಿಂದಿರುವ ತತ್ವಕ್ಕೆ ಅಡಿಪಾಯ. ಅಂದ್ರೆ ಈ ಆಕಾರ ಹೇಳೋದೇನು ಅಂದ್ರೆ, ಕೃಷಿ ಮತ್ತು ಜಾನುವಾರು ಅನ್ನೋದು ಕೇವಲ ದುಡ್ಡು ಮಾಡೋ ಒಂದು ದಾರಿಯಲ್ಲ, ಅದರ ಹಿಂದೆ ಒಂದು ತಾತ್ವಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯೂ ಇದೆ. ಇದನ್ನ ಈ ವಚನ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾದ್ರೆ ಈ ಪರಿಹಾರವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಈ ಆಕಾರದಲ್ಲಿ ವಿವರಿಸಿದ ಹಾಗೆ ಐತಿಹಾಸಿಕವಾಗಿ ಇದರ ಅಡಿಪಾಯ ಹೇಗಿತ್ತು ಅಂತ ನೋಡೋಣ. ಈ ಶಕ್ತಿಯ ಮೂಲವಾದ್ರೂ ಏನು? ಹಿಂದೆ ಇದಕ್ಕೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಇತ್ತು? ಬನ್ನಿ ಉತ್ತರ ಹುಡುಕೋಣ. ಇಲ್ಲಿ ಮುಖ್ಯವಾಗಿರೋ ಕಾನ್ಸೆಪ್ಟ್ ನಂದಿ ಶಕ್ತಿ. ಈ ಆಕಾರದ ಪ್ರಕಾರ ನಂದಿ ಶಕ್ತಿ ಅಂದ್ರೆ ಕೇವಲ ಎತ್ತುಗಳ ಶಕ್ತಿ ಅಂತ ಅಲ್ಲ, ಇದೊಂದು ಕಂಪ್ಲೀಟ್ ಸ್ವಾವಲಂಬಿ ವಿಕೇಂದ್ರೀಕೃತ ಆರ್ಥಿಕ ಮತ್ತು ಇಂಧನ ವ್ಯವಸ್ಥೆ. ಎತ್ತುಗಳ ಶಕ್ತಿ ಮತ್ತು ಹಸುಗಳಿಂದ ಸಿಗೋ ಸಂಪನ್ಮೂಲಗಳೇ ಇದರ ಬೇಸ್. ಉದಾಹರಣೆಗೆ, ಒಂದು ಹಳ್ಳಿ ತನ್ನಲ್ಲೇ ಇರೋ ಜಾನುವಾರುಗಳಿಂದ ತನಗೆ ಬೇಕಾದ ಕರೆಂಟ್ ಉತ್ಪಾದನೆ ಮಾಡಿಕೊಡೋದನ್ನ ಕಲ್ಪನೆ ಮಾಡ್ಕೊಳ್ಳಿ. ಅದೇ ಇದರ ತಿರುಳು. ಇಲ್ಲಿ ನಿಜವಾಗ್ಲೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಂದ್ರೆ ಇದರ ಹಿಸ್ಟ್ರಿ. ಈ ಆಕಾರದ ವಾದದ ಪ್ರಕಾರ ಕಳೆದ 5,000 ವರ್ಷಗಳಿಂದ ಭಾರತದ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನ ಕಟ್ಟಿದ್ದು, ಬೃಹತ್ ದೇವಾಲಯ, ಮಸೀದಿ, ಚರ್ಚ್ಗಳನ್ನು ನಿರ್ಮಿಸಿದ್ದು, ಇವೆಲ್ಲದರ ಹಿಂದಿನ ಅಸಲಿ ಇಂಜಿನ್ ಇದೇ ನಂದಿ ಶಕ್ತಿಯಂತೆ. ಅಷ್ಟೇ ಅಲ್ಲ, ಭಾರತದ ಈ ಸ್ವಾವಲಂಬನೆಯೇ ವಿದೇಶಿಯರನ್ನ ನಮ್ಮ ಮೇಲೆ ದಾಳಿ ಮಾಡೋಕೆ ಆಕರ್ಷಿಸ್ತು ಅಂತ ಕೂಡ ಈ ಆಕಾರ ಹೇಳುತ್ತೆ. ಸರಿ, ಇತಿಹಾಸದ ಈ ಬಲಿಷ್ಠ ಅಡಿಪಾಯ ನೋಡಿದ್ವಿ. ಈಗ ವರ್ತಮಾನಕ್ಕೆ ಬರೋಣ. ನಮ್ಮ ಮಾಡರ್ನ್ ಎನರ್ಜಿ ಸಿಸ್ಟಮ್ ಅಲ್ಲಿರೋ ವೀಕ್ನೆಸ್ ಏನು? ಈ ಆಕಾರದ ಪ್ರಕಾರ ಇವತ್ತಿನ ಅತಿದೊಡ್ಡ ಸಮಸ್ಯೆಗಳೇನು ಅಂತ ಈಗ ಗಮನ ಕೊಡೋಣ. ಈ ಆಕಾರದ ಪ್ರಕಾರ ಇವತ್ತಿನ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? ನಾವು ನಂದಿ ಶಕ್ತಿಯನ್ನೇ ಮರ್ತು ಬಿಟ್ಟಿದ್ದೀವಿ ಅನ್ನೋದು. ಅದರ ಬದಲು ಪೆಟ್ರೋಲ್, ಡೀಸೆಲ್ ಮತ್ತೆ ಕರೆಂಟ್ನಂತಹ ತಾತ್ಕಾಲಿಕ ಮತ್ತು ಕೇಂದ್ರೀಕೃತ ಶಕ್ತಿಯ ಮೇಲೆ ಪೂರ್ತಿಯಾಗಿ ಡಿಪೆಂಡ್ ಆಗಿದ್ದೀವಿ. ಶತಮಾನಗಳಿಂದ ನಮ್ಮ ಅಡಿಪಾಯ ಆಗಿದ್ದ ವಿಕೇಂದ್ರೀಕೃತ ವ್ಯವಸ್ಥೆಯಿಂದ ನಾವು ತುಂಬಾನೇ ದೂರ ಬಂದಿದ್ದೀವಿ ಅನ್ನೋದೇ ಇಲ್ಲಿನ ವಾದ. ಹಾಗಾದ್ರೆ ಈ ಮಾಡರ್ನ್ ಸಿಸ್ಟಮ್ ಅಲ್ಲಿರೋ ಅತಿ ದೊಡ್ಡ ಅಪಾಯವಾದ್ರೂ ಏನು? ಈ ಸೆಂಟ್ರಲೈಸ್ಡ್ ಮಾಡೆಲ್ ನಮ್ಮನ್ನ ಎಲ್ಲಿಗೆ ತಂದು ನಿಲ್ಲಿಸ್ತಿದೆ? ಇದರ ಉತ್ತರ ನಿಜಕ್ಕೂ ಆಶ್ಚರ್ಯ ತರಬಹುದು. ಈ ಅಪಾಯಗಳನ್ನ ಒಂದೊಂದಾರಿ ನೋಡೋಣ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ದೊಡ್ಡ ದೊಡ್ಡ ಪೆಟ್ರೋಲ್ ಶೇಖರಣಾ ಘಟಕಗಳು, ದೈತ್ಯ ಪವರ್ ಪ್ಲಾಂಟ್ಗಳು ಎಲ್ಲವೂ ಒಂದೇ ಕಡೆ ಇವೆ. ಈ ಆಕಾರದ ಪ್ರಕಾರ ಇವು ದೂರದಿಂದ ಬರೋ ಡ್ರೋನ್ ಮತ್ತು ಮಿಸೈಲ್ ದಾಳಿಗಳಿಗೆ ತುಂಬಾನೇ ಸುಲಭದ ಟಾರ್ಗೆಟ್. ಅಕಸ್ಮಾತ್ ಅಂತ ಒಂದು ದಾಳಿ ನಡೆದ್ರೆ ಇಡೀ ದೇಶದ ಅಸ್ತಿತ್ವಕ್ಕೆ ಅಪಾಯ ಬರಬಹುದು. ಅಷ್ಟೇ ಅಲ್ಲ, ಈ ಅವಲಂಬನೆ ನಮ್ಮ ಸಾಂಪ್ರದಾಯಿಕ ನಂದಿ ಸಂಪತ್ತು ಅಂದ್ರೆ ಜಾನುವಾರುಗಳನ್ನೇ ನಾಶ ಮಾಡ್ತಿದೆ. ಸಮಸ್ಯೆಯ ಬಗ್ಗೆ ನೋಡಿದ್ವಿ ಅಲ್ವಾ? ಈಗ ಈ ಆಕಾರ ಮುಂದೆ ಇಡೋ ಪರ್ಯಾಯ ದಾರಿಯ ಕಡೆ ಗಮನ ಕೊಡೋಣ. ಅದೇ ನಂದಿ ಶಕ್ತಿ. ಹಾಗಾದ್ರೆ ಪರಿಹಾರ ಏನು? ತುಂಬಾನೇ ಸಿಂಪಲ್. ನಿಜವಾದ ಸ್ವಾವಲಂಬನೆಗಾಗಿ ಸಣ್ಣ ಸಣ್ಣ ವಿಕೇಂದ್ರೀಕೃತ ನಂದಿ ಶಕ್ತಿ ಕೇಂದ್ರಗಳಿಗೆ ವಾಪಸ್ ಹೋಗೋದು. ಅಂದ್ರೆ ಎಲ್ಲಿ ಎನರ್ಜಿ ಉತ್ಪಾದನೆ ಆಗುತ್ತೋ ಅಲ್ಲೇ ಅದನ್ನ ಬಳಸೋದು. ಇದರಿಂದ ನಷ್ಟ ಕಡಿಮೆ, ಎಫಿಷಿಯನ್ಸಿ ಜಾಸ್ತಿ. ಇದರ ಕೆಪಾಸಿಟಿ ಎಷ್ಟಿರ್ಬೋದು ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲೊಂದು ಶಾಕಿಂಗ್ ಕ್ಲೇಮ್ ಇದೆ. ಒಂದು ಜೊತೆ ಎತ್ತು ಮತ್ತು ಒಂದು ದೇಶಿ ಹಸುವಿರೋ ಒಂದೇ ಒಂದು ಸಣ್ಣ ಯೂನಿಟ್ನಿಂದ 5 ಜನಕ್ಕೆ ವರ್ಷ ಪೂರ್ತಿ ಕೆಲಸ ಕೊಡೋಕೆ ಸಾಧ್ಯವಂತೆ. ಇವತ್ತಿನ ಕಾಲದಲ್ಲಿ ಇದು ನಿಜಕ್ಕೂ ದೊಡ್ಡ ಮಾತು. ಹಾಗಾದ್ರೆ ಈ ಒಂದೇ ಒಂದು ಯೂನಿಟಿಂದ ಏನೆಲ್ಲ ಸಿಗ್ಬೋದು? ಪಟ್ಟಿ ನೋಡಿ, ಇದು ಅಸಾಮಾನ್ಯವಾಗಿದೆ. ಮನೆಗೆ ಬೆಳಕು ಕೊಡೋಕೆ ನಂದಿ ವಿದ್ಯುತ್, ಅಡುಗೆ ಮಾಡೋಕೆ ನಂದಿ ಗ್ಯಾಸ್, ಭೂಮಿಯನ್ನ ಫಲವತ್ತಾಗಿಸೋಕೆ ನಂದಿ ಗೊಬ್ಬರ, ಹೊಟ್ಟೆ ತುಂಬಿಸೋಕೆ ನಂದಿ ಆಹಾರ. ಅಷ್ಟೇ ಅಲ್ಲ, ಆರೋಗ್ಯಕ್ಕಾಗಿ ನಂದಿ ಹೆಲ್ತ್ ಬೂಸ್ಟರ್ಗಳು ಕೂಡ. ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಒಂದು ಸ್ವಾವಲಂಬಿ ಸಮಾಜ ಕಟ್ಟೋಕೆ ಸಹಾಯ ಮಾಡುತ್ತೆ. ಇವೆರಡರ ನಡುವಿನ ವ್ಯತ್ಯಾಸವನ್ನ ನೋಡಿದ್ರೆ ಚಿತ್ರಣ ಸ್ಪಷ್ಟವಾಗುತ್ತೆ. ಒಂದು ಕಡೆ ತೈಲ ಮತ್ತು ವಿದ್ಯುತ್ ಶಕ್ತಿ, ಇದು ಕೇಂದ್ರೀಕೃತ, ಹಾಗಾಗಿ ತುಂಬಾ ವೀಕ್. ಇದು ಉತ್ಪಾದನೆಯಾಗೋ ಜಾಗದಲ್ಲೂ ಪ್ರಕೃತಿಗೆ ಹಾನಿ ಮಾಡುತ್ತೆ, ಬಳಸೋ ಜಾಗದಲ್ಲೂ ಹಾನಿ ಮಾಡುತ್ತೆ. ಇನ್ನೊಂದು ಕಡೆ ನಂದಿ ಶಕ್ತಿ, ಇದು ವಿಕೇಂದ್ರೀಕೃತ, ಹಾಗಾಗಿ ಹೆಚ್ಚು ಸುರಕ್ಷಿತ. ಇದು ಎಲ್ಲಿದೆಯೋ ಅಲ್ಲೇ ಪ್ರಕೃತಿಯನ್ನು ಮತ್ತಷ್ಟು ಶ್ರೀಮಂತ ಮಾಡುತ್ತೆ ಅನ್ನೋದು ಇದರ ವಾದ. ಸರಿ, ಈ ಐಡಿಯಾ ಕೇಳೋಕ್ ಚೆನ್ನಾಗಿದೆ, ಆದ್ರೆ ಇದನ್ನ ನಿಜ ಮಾಡೋದು ಹೇಗೆ? ಅದಕ್ಕೂ ಈ ಆಕಾರದಲ್ಲಿ ಒಂದು 3 ಹಂತದ ಪ್ಲಾನ್ ಇದೆ. ಆ 3 ಸ್ಟೆಪ್ಸ್ ಯಾವುದು ಅಂತ ಈಗ ನೋಡೋಣ.
ನೋಡಿ, ಇಂತಹ ದೊಡ್ಡ ಬದಲಾವಣೆ ತರಬೇಕು ಅಂದ್ರೆ ರಾಜಕೀಯ ಇಚ್ಛಾಶಕ್ತಿ ಬೇಕೇ ಬೇಕು. ಪ್ರಜಾಪ್ರಭುತ್ವದಲ್ಲಿ ಒಂದು ಸಿಂಪಲ್ ಲಾಜಿಕ್ ಇದೆ. ರಾಜಕೀಯ ನಾಯಕರು ಯಾವಾಗಲೂ ಮತದಾರರು ಏನ್ ಹೇಳ್ತಾರೋ ಅದನ್ನೇ ಕೇಳ್ತಾರೆ. ಹಾಗಾಗಿ ಈ ಬದಲಾವಣೆ ತರಬೇಕು ಅಂದ್ರೆ ಮೊದಲು ಮತದಾರರನ್ನ ಸಜ್ಜುಗೊಳಿಸೋದು ಅತೀ ಮುಖ್ಯ. ಹಾಗಾದ್ರೆ ಆ 3 ಹಂತದ ಪ್ಲಾನ್ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ದೇಶದ ಸಂತರೆಲ್ಲ ಸೇರಿ ಸಮಾವೇಶಗಳನ್ನ ಮಾಡಿ ಒಂದು ಒಮ್ಮತದ ಯೋಜನೆ ರೂಪಿಸೋದು. ಎರಡನೇದಾಗಿ ಈ ಸಂತರ ನೇತೃತ್ವದಲ್ಲಿ ಜಾನುವಾರು ರಕ್ಷಕರು ಮತ್ತು ಈ ಸಿದ್ಧಾಂತವನ್ನ ನಂಬೋರನ್ನ ಸೇರಿಸಿ ಒಂದು ನಂದಿ ಸೇನೆ ಕಟ್ಟೋದು. ಮತ್ತು ಮೂರನೇದು ನಂದಿ ಮತ ಕ್ರಾಂತಿ. ಅಂದ್ರೆ ಯಾರು ನಂದಿ ಆಧಾರಿತ ಸ್ವಾವಲಂಬನೆಗೆ ಬದ್ಧರಾಗಿರ್ತಾರೋ ಅಂಥವರಿಗೆ ಪಕ್ಷ ನೋಡದೆ ವೋಟ್ ಮಾಡಿ ಅಂತ ಸಂತರು ತಮ್ಮ ಭಕ್ತರಿಗೆ ಮಾರ್ಗದರ್ಶನ ನೀಡೋದು. ಸೊ ಈ ಆಕರ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆನ ಇಟ್ಟು ಹೋಗುತ್ತೆ, ಯೋಚಿಸಿ ಅಂತ. ನಾವು ಕೂಡ ಅದೇ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಪ್ರಾಚೀನ ಶಕ್ತಿಯ ಪುನರುತ್ಥಾನವೇ ನಮ್ಮ ಭವಿಷ್ಯದ ದಾರಿ ಆಗೋಕ್ಕೆ ಸಾಧ್ಯ ಇದೆಯಾ? ಈ ಪರಿಹಾರ ಎಷ್ಟು ಕಾರ್ಯಸಾಧ್ಯ? ಇದರ ಪರಿಣಾಮಗಳೇನು ಅನ್ನೋದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡೋಕ್ಕೆ ಇದು ನಮ್ಮನ್ನು ಪ್ರೇರೇಪಿಸುತ್ತೆ.